ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಸವಿತಾ ಸಮಾಜದ ಯುವಕರಿಗಾಗಿ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿಕೊಳ್ಳುವಂತೆ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಮಹೇಶ್ ಪಾಣೆಗಾವ್ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೇರ್ ಕಟ್ಗೆ ಸಂಬಂಧಿಸಿದ ವಿವಿಧ ಬಗೆಯ ತರಬೇತಿ ನೀಡಲಾಗುತ್ತದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಸರ್ಕಾರದ ವತಿಯಿಂದ ವೃತ್ತಿ ಕೌಶಲ್ಯ ತರಬೇತಿ ಹಮ್ಮಿಕೊಳ್ಳಲು ಮನವಿ ಮಾಡಿದರು. ಸ್ಪಂದಿಸಿದವರು, ಕಾರಣದಿಂದ 4 ವರ್ಷಗಳ ಹಿಂದೆ ಕಮಲಾಪುರ ಪಟ್ಟಣದಲ್ಲಿ ಆಯೋಜಿಸಿದ್ದು, ನಂತರ ಕಲಬುರಗಿ ಮಹಾನಗರದಲ್ಲಿ ಆಯೋಜಿಸಲಾಗಿದೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ನೂತನ ಸದಸ್ಯತ್ವ ನೋಂದಣಿಯಾದವರಿಗೆ ಮಾತ್ರ ಉಚಿತ ಪ್ರವೇಶವಿದೆ. ತರಬೇತಿಯಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಕಲ್ಪಿಸಲಾಗಿದೆ. ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವವರು ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕು. ತರಬೇತಿಗೆ ಬರುವವರು ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ತರಬೇಕು. ತರಬೇತಿಯ ನಂತರ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದು ವಿವರಿಸಿದರು. ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಹೊಸ ಬಗೆಯ ನೂತನ ಬಗೆಯ ಒಂದು ಕೇಶ ವಿನ್ಯಾಸ ಅಂದರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಸಮುದಾಯದವರೇ ಆದಂಥ ಮಂಜುನಾಥ್ ಬಾಣಸ್ವಾಡಿ, ಭರತ್, ನಿಹಾರ್ ಮಂಜುನಾಥ್, ಗಗನ್ ಮಂಜುನಾಥ್ ಇವರುಗಳಿಂದ ಇದೇ ಸೋಮವಾರ ದಿವಸ ನಾವು ಕನ್ನಡ ಭವನದಲ್ಲಿ ಒಂದು ದಿನದ ಕೇಶ ವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದರೆ ಹೇರ್ ಸ್ಟ್ರೇಟನಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, ಡ್ಯಾಂಡ್ರಫ್ ಟ್ರೀಟ್ಮೆಂಟ್, ಹೇರ್ ಸ್ಪಾ, ಹೇರ್ ಕರ್ಲಿಂಗ್, ಹೈಡ್ರಾ ಫೇಶಿಯಲ್, ಹೇರ್ ಪ್ಯಾಚ್, ಹೇರ್ ವಿಗ್ ಇದು ಮಾಡೋದು, ಈ ಥರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ಕೇಶ ವಿನ್ಯಾಸವನ್ನು ನಮ್ಮವ್ರು ಕಲಿಬೇಕು. ಯಾಕಂದರೆ ಈಗೆಲ್ಲ ಏನಾಗಿದೆ ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ಬರೇ ಮಾಡ್ತಾ ಇಲ್ಲ, ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯವ್ರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗಗಳಿಂದನೂ ಕೂಡ ಬಂದು ಏನದ ಇದೊಂದು ಕ್ಷೌರಿಕ ವೃತ್ತಿ ಅನ್ನೋದ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಎಲ್ಲ ಸಿಟಿಯವರು ಕೂಡ ಒಂದು ಅಪ್ಡೇಟ್ ಆಗಬೇಕು ಅನ್ನೋ ಕಾರಣದಿಂದ ಇವತ್ತು ಸೋಮವಾರ ದಿವಸ ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೂ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರ ನಮ್ಮ ಜನಗಳಿಗೆ ಒಂದು ಅಪ್ಡೇಟ್ ಆಗ್ತಾರೆ, ನೂತನ ಬಗೆಯ ಒಂದು ಕೇಶ ವಿನ್ಯಾಸವನ್ನು ಕಲಿತಾರೆ. ಬೇರೆ ಬೇರೆಯಿಂದ ಇವತ್ತಿನ ದಿವಸ ಯುನಿಸೆಕ್ಸ್ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ದೊಡ್ಡ ದೊಡ್ಡ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಒಂದು ಫ್ರಾಂಚೈಸಿಗಳು ಬರ್ತಾ ಇದ್ದಾವೆ. ಅವರಿಗೆ ನಾವು ಕಾಂಪಿಟೇಷನ್ ಆಗಬೇಕಾದ್ರೆ ಈ ಒಂದು ವೃತ್ತಿ ಕೌಶಲ್ಯ ಇಂಪಾರ್ಟೆಂಟ್ ಅದ. ಅದಕ್ಕೋಸ್ಕರ ಒಂದು ವೃತ್ತಿ ಒಂದು ಕೌಶಲ್ಯದಲ್ಲಿ ತರಬೇತಿ ಕೊಡ್ತಾ ಇರೋದು. ಈ ಒಂದು ನಮ್ಮ ಸಮಾಜದಿಂದ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ಸರ್ಕಾರಕ್ಕೆ ಹಲವಾರು ಪ್ರಪೋಸಲ್ ಮಾಡಿ, ಸರ್ ಸರ್ಕಾರ ವತಿಯಿಂದ ಬೇರೆ ಬೇರೆ ವೃತ್ತಿ ಕೌಶಲ್ಯ ಕಲಿಸ್ತೀರಿ, ಇದೊಂದು ಪಾರಂಪರಿಕ ವೃತ್ತಿ, ಇದು ನಾವು ನಮ್ಮ ವೃತ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೆ ಬೇಕು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ವೃತ್ತಿ ಕೌಶಲ್ಯ ನೀಡ್ತಾ ಇಲ್ಲ. ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ನಾವು ಕೊಟ್ಟಿವಿ ಲೆಟ್ರ್, ಸರ್ ಸರ್ಕಾರದ ವತಿಯಿಂದ 1 ತಿಂಗಳ ಕಾರ್ಯಾಗಾರ ಮಾಡಿರಿ, 1 ವಾರ ಕಾರ್ಯಾಗಾರ ಮಾಡಿರಿ ಅಂತ ಕೊಡ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಇದೊಂದು ನಮಗೆ ಒಂದು ಅವಕಾಶ ಕಲ್ಪಿಸಲಿ ಸರ್ಕಾರದ ವತಿಯಿಂದ. ಯಾಕಂದರೆ ಇವತ್ತಿನ ದಿವಸ ವೃತ್ತಿ ಎಂಬುದು ಕೆಲವೇ ಜಾತಿಗಳು ಉಳಿದಾವೆ, ಅದನ್ನು ನಾವು ಉಳಿಸ್ಕೋಬೇಕಾದ್ರೆ ನಮಗೆ ವೃತ್ತಿ ಕೌಶಲ್ಯ ಅವಶ್ಯಕತೆ ಅದ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀವಿ, ಇದೇನದ ಈ ನಮ್ಮ ಒಂದು ವೃತ್ತಿ ಕೌಶಲ್ಯ ತರಬೇತಿ ಕಾರ್ಮಿಕ ಇಲಾಖೆ ತಂದ್ರೆ ಮಾಡಿರಿ, ದೇವರಾಜ ಅರಸು ನಿಗಮದ ವತಿಯಿಂದ ಆದರೂ ಮಾಡಿರಿ ಅಂಥೇಳಿ ನಾವು ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಹಿಂದೆ 4 ವರ್ಷದ ಹಿಂದೆ ನಾವು ಕಮಲಾಪುರ ತಾಲೂಕದಲ್ಲಿ ಈ ಒಂದು ಕೇಶ ವಿನ್ಯಾಸ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. 250ಕ್ಕಿಂತ ಹೆಚ್ಚಿನ ಜನರು ಅದರ ಒಂದು ಸದುಪಯೋಗ ಪಡೆದುಕೊಂಡಿದ್ದರು. ಸೋಮವಾರ ಕೂಡ ಕಲಬುರಗಿ ಆಯಿತು, ಯಾದಗಿರಿ, ವಿಜಯಪುರ, ಬಳ್ಳಾರಿ, ಕೊಪ್ಪಳ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಿದ್ಯಾಸಾಗರ್ ಹಾಬಾಳ್, ಸಿದ್ದು ಜೇವರ್ಗಿ, ಅನಿಲ್ ಗೋಗಿ ಸೇರಿದಂತೆ ಸವಿತಾ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು.